ಕುಮಟಾ ತಾಲೂಕಿನ ಮಿರ್ಜಾನ್ನ ರಾಮಕ್ಷತ್ರಿಯ ಯುವಕ ಸಂಘದ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಮಕ್ಷತ್ರಿಯ ಸಮಾಜ ಬಾಂಧವರ ಸಹಕಾರದೊಂದಿಗೆ ಸಮಾಜದ ಪುರುಷ ಮತ್ತು ಮಹಿಳೆಯರಿಗಾಗಿ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ಸ್ಪರ್ಧೆ ಫೆಬ್ರವರಿ 14ರಂದು ಕೋಡ್ಕಣಿಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಹಗ್ಗ ಜಗ್ಗಾಟ ಸ್ಪರ್ಧೆಯ ಬಗ್ಗೆ ಮಾಹಿತಿ ನೀಡಿದ ಆಂಕರ್ ಯೋಗೇಶ್ ಕೋಡ್ಕಣಿಯವರು ಫೆಬ್ರವರಿ 14ರ ಶನಿವಾರ ಸಂಜೆ 6 ಗಂಟೆಯಿಂದ ಕೋಡ್ಕಣಿಯ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಜಿಲ್ಲೆಯ ರಾಮಕ್ಷತ್ರಿಯ ಸಮಾಜದ ಮಹಿಳೆ ಹಾಗೂ ಪುರುಷರ 30 ತಂಡಗಳು ಸ್ಪರ್ಧಿಸಲಿದ್ದು, ಈ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 20,000, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 15,000, ತೃತೀಯ 10,000 ಹಾಗೂ ಚತುರ್ಥ ಸ್ಥಾನಕ್ಕೆ 5,000ದಂತೆ ಬಹುಮಾನವನ್ನ ಮಹಿಳೆ ಹಾಗೂ ಪುರುಷ ತಂಡಕ್ಕೆ ಸಮಾನವಾಗಿ ವಿತರಿಸಲಾಗುತ್ತದೆ. ಇದರ ಜೊತೆಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು. ಈ ಅದ್ದೂರಿ ಕಾರ್ಯಕ್ರಮಕ್ಕೆ 3,000ಕ್ಕೂ ಅಧಿಕ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಪಂದ್ಯಾಟ ವೀಕ್ಷಿಸಲು 1,000ಕ್ಕೂ ಅಧಿಕ ಆಸನ ವ್ಯವಸ್ಥೆಗೊಳಿಸಲಾಗಿದೆ. ಗ್ಯಾಲರಿ ವ್ಯವಸ್ಥೆಯಲ್ಲಿ ನಡೆಯುವ ಈ ಭಾಗದ ಉದ್ಘಾಟನೆ ಹಾಗೂ ಅತಿಥಿಗಳಾಗಿ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದು, ಈ ಪಂದ್ಯಾಟ ವೀಕ್ಷಣೆಗೆ ಊರಿನ ಸಮಸ್ತ ನಾಗರಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಕೋರಿದ್ದಾರೆ. ರಾಮಕ್ಷತ್ರಿಯ ಯುವಕ ಸಂಘ ರಿಜಿಸ್ಟರ್ ಮಿರ್ಜಾನ್ ಕೋಡ್ಕಣಿ ಇವರ ಆಶ್ರಯದಲ್ಲಿ ಸಮಸ್ತ ರಾಮಕ್ಷತ್ರಿಯ ಸಮಾಜ ಬಾಂಧವರು ಹಾಗೂ ಊರ ನಾಗರಿಕರ ಸಂಯುಕ್ತ ಸಹಕಾರದೊಂದಿಗೆ ಮೊಟ್ಟ ಮೊದಲೇ ಬಾರಿಗೆ ಕೋಡ್ಕಣಿಯ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ರಾಮಕ್ಷತ್ರಿಯ ಸಮಾಜದ ಪುರುಷರು ಹಾಗೂ ಮಹಿಳೆಯರಿಗಾಗಿ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಇದೇ ಬರುವಂಥ ದಿನಾಂಕ 14/2/2026 ಶನಿವಾರದಂದು ಸಂಜೆ 6 ಗಂಟೆಯಿಂದ ಈ ಒಂದು ಮೈದಾನದಲ್ಲಿ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಈ ಒಂದು ಪಂದ್ಯಾಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪುರುಷರು ಹಾಗೂ ಮಹಿಳೆಯರು ಸೇರಿ ರಾಮಕ್ಷತ್ರಿಯ ಸಮಾಜದ 30ಕ್ಕೂ ಅಧಿಕ ತಂಡಗಳು ಭಾಗವಹಿಸಲಿದ್ದು, ಗೆದ್ದಂಥ ಪ್ರಥಮ ಪಡೆದಂಥ ತಂಡಗಳಿಗೆ 20,000, ದ್ವಿತೀಯ ತಂಡಕ್ಕೆ 15,000, ತೃತೀಯ ಬಂದಂಥ ತಂಡಕ್ಕೆ 10,000 ಹಾಗೂ ಚತುರ್ಥ ಬಂದ ತಂಡಕ್ಕೆ 5,000 ರೂಪಾಯಿಗಳ ನಗದು ಬಹುಮಾನ ಉಭಯ ಎರಡೂ ತಂಡಗಳಿಗೂ ಕೂಡ ಸಿಗ್ತಾ ಇದೆ ಸಮವಾಗಿ. ಅದೇ ರೀತಿಯಾಗಿ ಆಕರ್ಷಕವಾದಂಥ ಟ್ರೋಫಿಗಳನ್ನು ಕೂಡ ಇಡಲಾಗಿದೆ. ಸರಿಸುಮಾರು 3,000 ರಿಂದ 4,000 ಜನ ಬರುವಂಥ ನಿರೀಕ್ಷೆ ಇದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದ್ದು, ಅವರಿಗೆ ಕುಳ್ಳೋದಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ನಾವು ಒಂದು 2,000 ಜನರ ಕೆಪಾಸಿಟಿಯ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೂ ಅದೇ ರೀತಿಯಾಗಿ 1,000ಕ್ಕೂ ಅಧಿಕ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಈ ಒಂದು ಐತಿಹಾಸಿಕ, ಯಾಕೆಂದರೆ ಕೋಡ್ಕಣಿ ಊರಿನಲ್ಲಿ ಅಥವಾ ಮಿರ್ಜಾನ್ ಸುತ್ತಮುತ್ತಲ ಪರಿಸರದಲ್ಲಿ ಗ್ಯಾಲರಿ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮೊಟ್ಟ ಮೊದಲ ಪಂದ್ಯಾಕೂಟ ಇದು. ಈ ಒಂದು ಅದ್ದೂರಿ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ನಮ್ಮ ಊರಿನ ಸಮಸ್ತ ಜನರು, ಸಮಾಜದ ಎಲ್ಲ ಬಾಂಧವರು ಬಂದು ನಮ್ಮ ಈ ಒಂದು ಯಶಸ್ಸಿನ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸಂದೇಶ್ ಯು ಚಂದನ್, ನಿವೃತ್ತ ಕರ್ನಲ್ ಪಾಂಡುರಂಗ ನಾಯ್ಕ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.